ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಫೈನಲಿ ಆ ದಿನ ಬಂತು. ನಾವೆಲ್ಲರೂ ಇಷ್ಟು ದಿನದಿಂದ ವೇಟ್ ಮಾಡತ್ತಿದ್ದು. ಸೊ ಇವತ್ತು ನಮ್ಮ ತಂಗಿ ಮದುವೆ ದಿವಸ ಬೆಳಿಗ್ಗೆ 5 ಗಂಟೆ 4:15 ಗಂಟೆಗೆ ಅಂದ್ರೆ ಸವಿತಾ ಫಸ್ಟ್ ಎದ್ದ ತಕ್ಷಣ ಫಸ್ಟ್ ಸುರಿಗಿಗೆ ಏನೇನು ಬೇಕು ಏನೇನು ಹಾಕಿಡೋದು ಅವನ್ನೆಲ್ಲ ಕಟ್ಟಾತೇಳು. ಮತ್ತು ಫಸ್ಟ್ ನಮ್ಮ ಮಮ್ಮಿ ಜಳಕ ಮಾಡಿ ಬಂದು ಅದನ್ನು ಸುರುಗಿ ಪೂಜೆ ಮಾಡೋರಿದ್ರು. ಹಾಗಾಗಿ ನಮ್ಮ ಮಮ್ಮಿ ಫಸ್ಟ್ ಜಳಕ ಮಾಡಿ ರೆಡಿ ಆದರು. ಈ ಸುರುಗಿ ಬುಟ್ಟಿನ ಒಂದು ಸಲ ಈಗ ನಾವೇನಾದರೂ ಕಟ್ಟಿದ್ದು ಅಂದ್ರೆ ಮತ್ತೊಮ್ಮೆ ಅದನ್ನು ಬಿಚ್ಚಾಕೆ ಬರೋಂಗಿಲ್ಲ. ಹಾಗಾಗಿ ಈಗ ಬೆಳಿಗ್ಗೆ ಮಮ್ಮಿ ಎದ್ದ ತಕ್ಷಣ ಇದ್ರಾಗ ಮತ್ತೇನಾರೇ ಹಾಕೋವಿದ್ದು ಅವನ್ನೆಲ್ಲ ಸಾಮಾನು ಹಾಕಿ ಅದನ್ನು ಕಟ್ಟಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಂಗೆ ನೋಡಿದ್ರೆ ರಾತ್ರಿ ಎಲ್ಲ ನಾವು ಯಾರೂ ಮಲಗಿರಲಿಲ್ಲ. ಬೆಳಿಗ್ಗೆ ಆದ್ಗುಡ್ದ ಮದುವೆ ಆಗ್ತೈತಿ ಅದೊಂದು ಕಡೆ ಖುಷಿ ಮತ್ತು ಸ್ವಲ್ಪ ಬೇಜಾರು ಎರಡೂ. ಹಾಗಾಗಿ ಟೆನ್ಷನ್ ಒಳಗೆ ಯಾರಿಗೂ ಅಷ್ಟು ನಿದ್ದೆ ಹತ್ತಿರಲಿಲ್ಲ. ಮತ್ತು ಎಲ್ಲ ಪವನ್ಯರು ಬಂದಿರು. ಎಲ್ಲರ ಜೊತೆ ಮಾತಾಡ್ಕೊತ ಕುಂತು ನಾಳೆ ಹಾಗೆ ಮಾಡಬೇಕು ಇದು ಮಾಡಬೇಕು ಅಂತ ಮಾತಾಡ್ಕೊತ ಪ್ರಾಬಬ್ಲಿ ಎಲ್ಲರೂ 1-2 ತಾಸು ಅಷ್ಟು ನಿದ್ದೆ ಮಾಡಿದೆವು, ಇಲ್ಲಾಂದ್ರೆ ಇಲ್ಲ. ಸೊ ನಮ್ಮ ಮಮ್ಮಿ ಬೆಳಿಗ್ಗೆ ಎಲ್ಲರಿಗಿಂತ ಮೊದಲು ಎದ್ದ ತಕ್ಷಣ ಜಳಕ ಮಾಡಿ ರೆಡಿಯಾಗಿ ಸವಿತಾನೆ ಎಬ್ಬಿಸಿ ಸುರುಗಿ ಬುಟ್ಟಿದ ಪೈಲ ಎಲ್ಲ ಮಾಡ್ಕೊಳ್ಳೋಣ ಬಾ ಅಂತಂದು ಕರೆದು ಸುರುಗಿ ಬುಟ್ಟಿ ರೆಡಿ ಮಾಡತ್ತಿರು. ಸೊ ಈಗ ಇದನ್ನು ಒಮ್ಮೆ ಕಟ್ಟಿದ್ದು ಅಂದ್ರೆ ಮತ್ತೊಮ್ಮೆ ಬಿಚ್ಚಾಕೆ ಬರೋಂಗಿಲ್ಲ, ಅಲ್ಲಿ ಹೋಗಿ ಅವರಿಗೆ ಕೊಡೋದಿರ್ತೈತಿ. ಸೊ ಈಗ ಆಲ್ರೆಡಿ ಎಲ್ಲ ನಿನ್ನೆನ ಹಾಕಿಟ್ಟಿದ್ರು, ಬಟ್ ಅದನ್ನು ಕಟ್ಟಾಕಿಲ್ಲ. ಈಗ ಕಂಪ್ಲೀಟಾಗಿ ಪೂಜೆ ಮಾಡಿ ಕಟ್ಟಿಬಿಟ್ರು. ಇನ್ನು ಹೋಗೋ ಟೈಮ್ಗೆ ಒಯ್ಯೋದಷ್ಟೆ. ಇಲ್ಲಿ ಪಾರ್ಲರ್ದವ್ರು ಬೆಳಿಗ್ಗೆ 6:15 ಅಂದ್ರೆ ಬಂದಿದ್ದರು. ಸುಪ್ರಿಯಾಗಿ ಇಲ್ಲಿ ರೆಡಿ ಮಾಡತ್ತಿರು. ಸುಪ್ರಿಯ ಇಲ್ಲಿಂದ ಮಂಟಪಕ್ಕೆ ಹೋದ ತಕ್ಷಣ ಫಸ್ಟ್ ಗಣಪತಿ ಪೂಜೆ ಇತ್ತು. ಹಾಗಾಗಿ ಗಣಪತಿ ಪೂಜೆ ಅದಾದ ನಂತರ ರಿಂಗ್ ಬದಲಾಯಿಸ್ಕೊಳ್ಳೋದಿತ್ತು. ಹಾಗಾಗಿ ಅವೆರಡಕ್ಕೂ ಸೇರಿ ಇಲ್ಲಿ ರೆಡಿ ಮಾಡತ್ತಿರು. ಅಲ್ಲಿ ಹೋದ ನಂತರ ಮತ್ತೆ ರೆಡಿ ಮಾಡೋದು ಟೈಮ್ ಸಾಲಂಗಿಲ್ಲ, ಇಲ್ಲೇ ರೆಡಿ ಮಾಡ್ಕೊಂಡನ ಹೋಗೋಣ್ರಿ ಅಂತ ಹೇಳಿ ಇಲ್ಲೇ ಫಸ್ಟ್ ಮೇಕಪ್ ರೆಡಿ ಮಾಡತ್ತಿರು. ಇಲ್ಲಿ ನಮ್ಮ ಅತ್ತಿ ಅವ್ರ ಹುಡುಗರಿಗೆಲ್ಲ ರೆಡಿ ಮಾಡತ್ತಿರು. ಸೊ ನಮ್ಮ ಅತ್ತಿನೂ ಫುಲ್ ಎಕ್ಸ್ಪರ್ಟ್ ಇದ್ದಾರು ಹೇರ್ ಸ್ಟೈಲ್ ಮಾಡೋಕೆ ಮತ್ತು ಸೀರೆ ಉಡ್ಸಾಕದ ಎಲ್ಲ. ಮತ್ತು ಇಲ್ಲಿ ಒಂದು ಕಡೆ ಮನುನ ಆಕಿ ರೆಡಿ ಆಗಿಬಿಟ್ಟು ಅವರ ತಂಗಿಗಳಿಗೆಲ್ಲ ರೆಡಿ ಮಾಡತ್ತಿಳು. ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಹೋಗೋ ಸಲುವಾಗಿ ಜಲ್ದಿ ಎಲ್ಲರೂ ರೆಡಿಯಾಗಿ ಕೂಡ್ರಾತಿರು. ಯಾಕಂದ್ರೆ ಜನ ಭಾಳ, ಹಾಗಾಗಿ ಸ್ವಲ್ಪ ಎಲ್ಲರೂ ಲಘುನ ಎದ್ದು ಬಿಟ್ಟಿರು. ಯಾಕಂದ್ರೆ ಅಷ್ಟು ಜನ ಎದ್ದು ಜಳಕ ಮಾಡಿ ರೆಡಿ ಆಗಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತಿ. ಹಾಗಾಗಿ ಎಲ್ಲರೂ ಲಘು ಎದ್ದು ಪಟ ಜಳಕ ಮಾಡಿ ರೆಡಿ ಆಗತ್ತಿರು. ನಮ್ಮ ರಿಯಾ ಈಗ ಎದ್ದಳು. ರಿಯಾಗೆ ಸ್ವಲ್ಪ ಆರಾಮ ಅನ್ಸಕ್ಕಿಲ್ಲ, ಹಾಗಾಗಿ ಸೈಲೆಂಟಾಗಿ ಗಪ್ಪ ಕುಂತಿದ್ದಾಳು. ಎಲ್ಲರಿಗಿಂತ ಮುಂಚೆ ನಮ್ಮ ಪಪ್ಪಾರನ ನಮ್ಮ ಮಮ್ಮಿದು ಆದ ತಕ್ಷಣ ಜಳಕ ಮಾಡಿ ರೆಡಿಯಾಗಿ ಕೂತಿದ್ರು. ಸೊ ಫುಲ್ ಎಕ್ಸೈಟ್ಮೆಂಟ ಮತ್ತು ಖುಷಿದಾಗಿದ್ದರು. ಹಾಗಾಗಿ ಫುಲ್ ರೆಡಿಯಾಗಿ ನಿಂತಿದ್ರು. ಇಲ್ಲಿ ನಮ್ಮ ತಂಗಿದ ಮೇಕಪ್ ಮಾಡತ್ತಿರು. ಇವ್ರ ಮೇಕಪ್ದವ್ರ ಹೆಬ್ಬಾಳ ಊರಂತ. ಮತ್ತು ಇವ್ರ ಪಾರ್ಲರೂ ಅಲ್ಲೇ ಮನ್ಯಾಗನೇ ಐತಿ. ಇವ್ರ ಹೆಸರು ನೇತ್ರಾವತಿ ಅಂತ, ನೇತ್ರಾವತಿ ಗೌನಾಳಿ. ಸೊ ನಾ ಕೆಲಸ ಮಾಡೋಕ್ಕೆ ಹೋಗೋ ಊರನ ಹೆಬ್ಬಾಳ. ಸೊ ಅದ ಊರ್ದವ್ರು ಇವ್ರ. ಮೇಕಪ್ ಭಾಳ ಅಂದ್ರೆ ಭಾಳ ಚಲೋ ಮಾಡತ್ತಿರು ಮತ್ತು ಆ್ಯಕ್ಯುರೇಟ್ ಟೈಮ್ದಾಗ ಬಂದಿದ್ದರು. ಸೊ ಅದಕ್ಕೆ ಎಲ್ಲರಿಗೂ ಖುಷಿಯಾಗಿತ್ತು. ಒಬ್ಬೊಬ್ರು ಹೇಳ್ತಾರೆ ಒಂದು ಟೈಮ, ಬರ್ತಾರೆ ಒಂದು ಟೈಮ, ಬಟ್ ಇವರ ಎಕ್ಸಾಕ್ಟ್ ಟೈಮ್ಗೆ ಬಂದಿರು. ಸುಪ್ರಿಯನ್ ಮೇಕಪ್ ಆದ ತಕ್ಷಣ ಸಾನ್ವಿಗೆ ಇಲ್ಲಿ ರೆಡಿ ಮಾಡತ್ತಿರು. ಸಾನ್ವಿ ನಾನು ಫಸ್ಟ್ ರೆಡಿ ಮಾಡು, ನಂಗೆ ಮೇಕಪ್ ಮಾಡು ಅಂತ ಹೇಳಿಳು. ಸೊ ಈಗಿನ ಸಮಾಧಾನ ಮಾಡೋ ಸಲುವಾಗಿ ಸಾನು ಫಸ್ಟ್ ರೆಡಿ ಮಾಡಿರಿ ಮತ್ತು ಮೇಕಪ್ ಮಾಡಿರಿ ಅಂತ ಹೇಳಿದ್ದೆ. ಹಾಗಾಗಿ ಇಲ್ಲಿ ಸಾನುಗೆ ಹೇರ್ ಸ್ಟೈಲ ಮತ್ತು ಮೇಕಪ್ಪ ಮಾಡತ್ತಿರು. ನನ್ನ ಮಗಳಿಗೆ ಮೊದಲ ಮೇಕಪ್ ಅಂದ್ರೆ ಭಾಳ ಇಷ್ಟ. ಸೊ ಮೊದಲೇ ಹೇಳಿಳು ನಾ ಆಂಟಿ ಮದುವೆಗೆ ನಂಗೆ ಮೇಕಪ್ ಮಾಡಿಸ್ಬೇಕು ಅಂತಂದ. ಹಾಗಾಗಿ ಸಾನುಗೆ ಇಲ್ಲಿ ಮೇಕಪ್ ಮಾಡ್ಸತ್ತೀನಿ. ಸಾನುದ ಆದ ತಕ್ಷಣ ನನಗೆ ರೆಡಿ ಮಾಡತ್ತಿದ್ರು. ಸೊ ಇಲ್ಲಿ ನಂಗೆ ಹೇರ್ ಸ್ಟೈಲ್ ಮಾಡತ್ತಿರು. ಇಲ್ಲಿ ಸುಪ್ರಿಯಾ ಫುಲ್ ರೆಡಿಯಾಗಿ ಇನ್ನು ಸುಪ್ರಿಯನ್ ಗಂಡು ಮನೆಯವರು ಕರೆಯೋದಕ್ಕೂ ಬಂದಿರು. ಹಾಗಾಗಿ ಇನ್ನು ಫೈನಲಿ ಏನೇನು ಫಸ್ಟ್ ಸಾಮಾನು ತೊಗೊಂಡು ಹೋಗೋದು ಅವನ್ನೆಲ್ಲ ತೊಗೊಂಡು ಹಾಲ್ನಾಗಿಟ್ಟು ಹೋಗೋಕೆ ರೆಡಿಯಾಗಿದ್ದು. ಈಗ ಸುಪ್ರಿಯಾ ಇಲ್ಲಿ ಹೊಸಲ ತೊಳೆದ ಪೂಜೆ ಮಾಡಿ
ನಮಸ್ಕಾರ ಮಾಡಿ ಇನ್ನು ಹೋಗೋದಿರ್ತೈತಿ. ಸೊ ಹಾಗಾಗಿ ಇಲ್ಲಿ ಪೂಜಾದ ಎಲ್ಲ ಮಾಡತ್ತೇಳು ಹೊಸಲಿಗೆ. ಇದು ಎಲ್ಲರೂ ಕಡೆನೂ ಪದ್ಧತಿ ಇರ್ತೈತಿ. ಸೊ ಈ ಥರ ಮಾಡೋದ್ರಿಂದ ತವ್ರ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಮತ್ತು ಸಮೃದ್ಧಿ ಸಿಗಲಿ ಅಂತಂದು ಬೇಡ್ಕೊಂಡು ಪೂಜೆ ಮಾಡೋದಿರ್ತೈತಿ. ಈಗ ಅನ್ನಂದ ಕಾಲು ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡತ್ತೇಳು ಸುಪ್ರಿಯಾ. ಒಂದೊಂದು ಕಡೆ ಮದುಮಗಳಿಗೆ ಅನ್ತಾಮ್ರ ಮಾಡ್ತಾರೋ ಮತ್ತು ನಮ್ಮ ಮನ್ಯಾಗ ಹಿಂಗಿತ್ತು. ನಮ್ಮ ಅಣ್ಣಾಗನ ಸುಪ್ರಿಯಾನ ಹಿಂಗೆ ಕಾಲು ತೊಳೆದು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋದಿರ್ತೈತಿ. ಸೊ ಇಲ್ಲಿ ನಮಸ್ಕಾರದ ಎಲ್ಲ ಮಾಡತ್ತೇಳು. ಅಲ್ಲಿ ಹಿರಿಯರು ಆಲ್ರೆಡಿ ಹೇಳಿದರು, ಹೊಸಲ ದಾಟಿ ಪೂಜೆ ಮಾಡೋತ್ನ್ಯಾಗ ಇನ್ನು ಹೊಸಲು ಹೊರಗೆ ಬಂದಿದ್ದೆ ಅಂದರೆ ಇನ್ನು ಮದ್ವೆ ಮುಗಿಸ್ಕೊಂಡನ ಮನೆಗೆ ಗಂಡನ ಜೊತೆನ ಬರೋದ, ಮತ್ತು ಏನಾದರೂ ಸಾಮಾನು ಮಟ್ಟಿದೆ ಅಂದ್ರೆ ತೊಗೊಳಕ್ಕೆ ಒಳಗೆ ಬರೋದಿಲ್ಲ ನೀ ಅಂತ ಅಂದಿದ್ರು. ಸೊ ಆವಾಗನ ಸುಪ್ರಿಯಾ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇಲ್ಲಿ ಎಲ್ಲರೂ ಸ್ವಲ್ಪ ಅಳಾತಿರು. ಏನೂ ಮಾಡೋಕ್ಕಾಗಂಗಿಲ್ಲ, ಇದು ಸೃಷ್ಟಿಯ ನಿಯಮ. ಎಲ್ಲರೂ ಒಂದಿಲ್ಲ ಒಂದಿನ ಹುಟ್ಟಿದ ಮನೇನ ಬಿಟ್ಟು ಮತ್ತೊಂದು ಮನೆಗೆ ಹೋಗಬೇಕು. ಸೊ ಏನೂ ಮಾಡೋಕ್ಕಾಗಂಗಿಲ್ಲ. ಬಟ್ ಸ್ವಲ್ಪ ಎಲ್ಲರೂ ಎಮೋಷ್ನಲ್ ಆಗಿ ಅಳಾತಿರು. ಸೊ ಎಲ್ಲಿದ್ರೂ ಆರಾಮಾಗಿ ಚಲೋ ತಂಗೆ ಇರಲಿ ಅಂತ ಎಲ್ಲರೂ ಹರಿಸಿ ಆಶೀರ್ವಾದ ಮಾಡಿದರು. ಇನ್ನು ಸುಪ್ರಿಯಾನ ಕರ್ಕೊಂಡು ನಾವೆಲ್ಲರೂ ನಿಪ್ಪಾಣಿಗೆ ಹೊಂಟಿದ್ದು ಹಾಲಿಗೆ. ಫಸ್ಟ್ ಈಗ ನಾವು ಕೆಲವೊಂದು ಜನ ಅಷ್ಟೇ ಹೊಂಟಿದ್ದು, ಮುಂದೆ ಸ್ವಲ್ಪ ಪೂಜಾ ಗೀಜಾ ಇದ್ದು. ಹಾಗಾಗಿ ನಂಗೆ ಇಲ್ಲಿ ಹೇರ್ ಸ್ಟೈಲ ಸೀರೆದು ಅಷ್ಟೇ ಮಾಡಿದರು. ಅಲ್ಲಿ ಹೋದ ತಕ್ಷಣ ನಿಮಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಈಗಿನ್ನ ನಂಗೆ ಮೇಕಪ್ ಅದ ಮಾಡಿಲ್ಲ. ಇಲ್ಲಿ ಹಾಲಿಗೆ ಬಂದ ತಕ್ಷಣ ಫೋಟೋಗ್ರಾಫರ ಸುಪ್ರಿಯಾನು ಫೋಟೋ ಅದ ತೆಗಿತೇನೆ ಅಂತ ಹೇಳಿದರು. ಸೊ ಆಕಿಂದ ಫೋಟೋ ಎಲ್ಲ ತೆಗಿಯಾತಿರು. ಹೀಗಾಗಿನ ನಾವು ಸ್ವಲ್ಪ ಜಲ್ದಿ ಬಂದಿದ್ದು. ಸ್ವಲ್ಪ ಫೋಟೋ ಅದಾಗಿರ್ಬೋದು ಮತ್ತೇನಾದರೂ ಇರ್ತಾವೆ, ಅವನ್ನೆಲ್ಲ ಲಘು ಲಘು ಮುಗಿಸ್ಕೊಳಕ್ಕೆ ಮತ್ತು ಆರಾಮ್ಸಿ ಮಾಡ್ಕೊಳಕ್ಕೆ ಟೈಮ್ ಸಿಗ್ತೈತಿ ಅಂತ ಜಲ್ದಿ ಬಂದಿದ್ದು. ನಾನು, ಪಪ್ಪ, ಮಮ್ಮಿ, ಸುಪ್ರಿಯಾ ಮತ್ತು ನಮ್ಮ ಇಬ್ಬರು ಕಾಕುಗಳು ಅಷ್ಟೇ ಬಂದಿದ್ದು. ಬಾಕಿದವರೆಲ್ಲ ನೆಕ್ಸ್ಟ್ ಇನ್ನು ಇದ್ರೊಳಗೆ ಗಾಡಿ ಮಾಡಿದ್ದೇವೆ, ಅದ್ರೊಳಗೆ ಎಲ್ಲರೂ ಬರ್ತಿರ್ತಾರೆ. ಇವರ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಬಂದಿದ್ದರು ಇವರ. ಸೊ ಅವರಿಗೆ ಮ್ಯಾರೇಜ್ಗೆ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟನ್ನು ಇವರಿಗೆ ಹೇಳಿದ್ದು. ಸುಪ್ರಿಯಾನಂತೂ ಈಗ ಆಲ್ರೆಡಿ ರೆಡಿ ಮಾಡೇ ಕರ್ಕೊಂಬಂದಿರು. ಸೊ ಆಕೆಗೆ ಇಲ್ಲೇ ಅಲ್ಲಿಗೆ ಫೋಟೋಶೂಟ್ ಎಲ್ಲ ನಡೆದಿತ್ತು. ಸೊ ನಂಗೆ ಈಗ ಪಾರ್ಲರ್ದವರು ಫ್ರೀ ಇದ್ದರು. ಹಾಗಾಗಿ ಇನ್ನೂ ಏನು ಕೆಲಸ ಇಲ್ಲ, ಬರ್ರಿ ಈಗ ನಿಮಗೆಲ್ಲ ರೆಡಿ ಮಾಡ್ತೇನೆ ಅಂತ ಹೇಳಿದರು. ಸೊ ಈಗ ನಂಗಿಲ್ಲಿ ಮೇಕಪ್ ಮಾಡಿ ಎಲ್ಲ ರೆಡಿ ಮಾಡತ್ತಿದ್ರು. ಇನ್ನು ಈಗ ನಂದು ಆದ ನಂತರ ಇನ್ನು ಸವಿತಾಂದ ಮತ್ತು ನಮ್ಮ ನಾದ್ನಿದ ಇನ್ನೂ ಇಬ್ಬರು ಜನ ಇದ್ದರು. ಸೊ ನಿಮ್ಮದು ಮುಗಿಸ್ನಂದ್ರೆ ಅವ್ರು ಅಷ್ಟೊತ್ತಿಗೆ ಬಂದ್ರಂದ್ರೆ ಅವ್ರದ್ದೆಲ್ಲ ಮಾಡ್ತೇನೆ ರೀ. ಸೊ ನೀವು ಈಗ ಖಾಲಿ ಇದ್ದೀರಿ, ನಿಮ್ಮದು ಮಾಡಿ ಮುಗಿಸ್ತೇನೆ ಅಂತಂದು ನಂಗೆ ರೆಡಿ ಮಾಡತ್ತೀರು. ಇಲ್ಲಿ ಮೇಕಪ್ದವ್ರ ಬಗ್ಗೆ ಹೇಳಬೇಕಂದ್ರೆ ಇವರ ಪಾರ್ಲರ್ದವ್ರು ಭಾಳ ಅಂದ್ರೆ ಭಾಳ ಚಲೋ ತಂಗೆ ಮೇಕಪ್ ಮಾಡಿದರು. ಭಾಳ ಆಡಾಗಿ ಮಾಡೋಕ್ಕಿಲ್ಲ, ಎಲ್ಲರಿಗೂ ಲೈಟಾಗಿ ಸಿಂಪಲ್ಲಾಗಿ ಮಾಡಿದರು. ನಮ್ಮ ಸುಪ್ರಿಯಾನ್ ಮೇಕಪ್ ಅಂತೂ ಭಾಳ ಅಂದ್ರೆ ಭಾಳ ಚೆಂದಾಗಿತ್ತು. ಎಲ್ಲರೂ ಭಾಳ ಇಷ್ಟಪಟ್ಟರು. ನಾಳೆ ಲಾಗ್ನಾಗ ತೋರಿಸ್ತೀನಿ ಆಕಿದ ಮದ್ವೆದ ಮೇಕಪ್ ಮಾಡ್ಕೊಂಡಿರೋದ. ಭಾಳ ಅಂದ್ರೆ ಭಾಳ ಚಲೋ ಮಾಡಿದರು. ಸೊ ಓವರ್ ಆಗಿರಲಿಲ್ಲ, ಅಗದಿ ಸಿಂಪಲ್ಲಾಗಿ ಚೆಂದಂಗೆ ಭಾಳ ಆಗಿತ್ತು. ಸೊ ಎಲ್ಲರೂ ಕೇಳತ್ತಿರು ಯಾರು ಮೇಕಪ್ ಮಾಡಿದಾರು ಅಂತಂದು. ಎಲ್ಲರೂ ಅಪ್ರಿಸಿಯೇಟ್ ಮಾಡಿದರು. ಇನ್ನೂ ಯಾವ್ದಾರೆ ಫಂಕ್ಷನ್ಸ್ ಇದ್ರೆ ಹೆಬ್ಬಾಳದವ್ರು ಇವರ ನೇತ್ರಾವತಿ ಪಾರ್ಲರ್ ಅಂತ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಸುಪ್ರಿಯಂದರ್ ಅವಲಿಂದ ಪೋಸ್ಟ್ರ್ ಎಂಟ್ರೆನ್ಸ್ಗೆ ಹಾಕತ್ತಿದ್ರು. ಮತ್ತು ಒಂದು ಕಡೆಯಲ್ಲಿ ಸ್ವಾಮಿಗಳೆಲ್ಲ ಬಂದು ಪೂಜಾಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡತ್ತಿರು. ಈಗ ನಮ್ಮ ಫ್ಯಾಮ್ಲಿದವ್ರದ್ದು ಎಲ್ಲರದು ಫಸ್ಟ್ ಗಾಡಿ ಬಂತು. ಸೊ ಈಗ ಎಲ್ಲರೂ ಒಬ್ಬೊಬ್ಬರು ಬರತ್ತಾರು. ನಮ್ಮ ಕಾಕು ಮತ್ತು ಮನು ಈಗ ಬಂದರು. ನಮ್ಮ ಸಾನು ಮತ್ತು ರಿಷಿ ಎಲ್ಲರೂ ಈಗ ಬಂದರು. ನಮ್ಮ ಸಾನು ಪಾಪ ಆಗ ನನ್ನ ಜೊತೆ ಬರೋದಿತ್ತು, ಬಟ್ ಗಾಡಿಯಾಗ ಜಾಗ ಇರಲಿಲ್ಲ. ಹಾಗಾಗಿ ಆಮೇಲೆ ಇವ್ರನ್ನೆಲ್ಲ ಜೊತೆ ಬಾ ಅಂತ ಹೇಳಿ ಹಾಂ ಆಯಿತು ಅಂತ ಅಂದ್ಲು. ಸೊ ಈಗ ಆಕಿ ಫ್ರೆಂಡ್ಸ್ ಅಂದ್ರೆ ಅಕ್ಕಗಳ ಅವ್ರನ್ನ ಕರ್ಕೊಂಡು ಬರತ್ತೇಳು. ನಮ್ಮ ರಿಷಿ ಫುಲ್ಲು ಬ್ಲೇಝರ್ ಹಾಕ್ಕೊಂಡು ರೆಡಿ ಆಗಿದ್ದಾನು. ಸಾನುನ ಲೆಹಂಗಾ ಹಾಕ್ಕೊಂಡಿದ್ಲು. ಸಾನು ಹಾಲ ಇದು ಡೆಕೋರೇಷನ್ ಅದ ಎಲ್ಲ ನೋಡಿ ಖುಷಿಯಾಗಿತ್ತು. ಮತ್ತು ಆಕಿ ಸಾನು ಭಾಳ ಅಂದ್ರೆ ಭಾಳ ದಿನದಿಂದ ವೇಟ್ ಮಾಡತ್ತೇಳು, ಯಾವಾಗ ಮದ್ವೆ ಅಂತಂದು. ಫೈನಲಿ ಆ ಡೇ ಬಂತು. ಸೊ ಫುಲ್ ಹ್ಯಾಪಿ ಇದ್ದಳು. ನಮ್ಮ ಹತ್ತಿರ ಶೋಭಾಕ್ಕದ ಎಲ್ಲರೂ ಈಗ ಬಂದರು.
ಸ್ವಾಮಿಗಳು ಇಲ್ಲಿ ರೆಡಿ ಮಾಡ್ಕೊಳತನ ಅಂದ್ರೆ ಸುಪ್ರಿಯಂದು ಸಿಂಗಲ್ ಫೋಟೋ ತಗೊಂಡ್ರು ಮತ್ತು ರಾಹುಲ್ದು ಸಿಂಗಲ್ ಫೋಟೋಸ್ ಎಲ್ಲ ತಗೊಂಡ್ರು. ಮತ್ತು ಅದಾದಮೇಲೆ ಇಬ್ಬರದು ಜೋಡಿಲೇನು ಫೋಟೋ ಸ್ವಲ್ಪ ತೆಗೆದ್ರೆ ಎಲ್ಲ ಆರಾಮ್ಸೆ ಕಂಫರ್ಟೇಬಲ್ ಆಗಿ ಆಯಿತು. ಯಾವುದೂ ಗಡ್ಬಡಿ ಆಗಲಿಲ್ಲ. ಅಷ್ಟು ಇವರಿಬ್ರದ್ದು ಫೋಟೋ ಎಲ್ಲ ಆಗೋತನ ಅಂದ್ರೆ ಸ್ವಾಮಿಗಳು ಇಲ್ಲಿ ಪೂಜಾಕ್ಕೆಲ್ಲ ರೆಡಿ ಮಾಡಿದ್ರು. ಸೊ ಈಗ ಸುಪ್ರಿಯಾ ಮತ್ತು ರಾಹುಲ್ ಇಬ್ಬರು ಬಂದು ಗಣಪತಿ ಪೂಜೆ ಮಾಡೋಕೆ ಕುಂತರು. ಸುಪ್ರಿಯಾ ನನ್ನ ಜೊತೆ ಯಾರೇ ಕುಂಡ್ರು ಬರ್ರಿ ಅಂತ ಹೇಳಿದ್ಲು. ಹಾಗಾಗಿ ಗೌರಿ ಮತ್ತು ಸುಪ್ರಿಯಾನ್ ಫ್ರೆಂಡ್ಸ್ನ ಇಬ್ಬರನ್ನು ಕಳಿಸಿದ್ದು ಅಲ್ಲಿ ಸುಪ್ರಿಯಾನ್ ಬಾಜು ಕುಂಡ್ರಾಕ. ಈಗಿಲ್ಲಿ ಹತ್ತಿರ ಮತ್ತು ಹುಕ್ಕೇರಿ ಆಂಟಿ ಇವರೆಲ್ಲರೂ ಈಗ ಯಾರ್ಯಾರು ಗಾಡಿದಿಂದ ಬಂದಿದ್ರಲ್ಲ ಫಸ್ಟ್ ಟ್ರಿಪ್ಪಿಗೆ ಇವರೆಲ್ಲ ಬಂದ ತಕ್ಷಣ ಇಲ್ಲಿ ನಾಷ್ಟಾದ ಅರೇಂಜ್ ಮಾಡಿರು, ಉಪ್ಪಿಟ್ಟು ಮತ್ತು ಚಾ. ಸೊ ಎಲ್ಲರೂ ಹೋಗಿ ನಾಷ್ಟ ಮಾಡ್ಕೊಂಡು ಬಂದು ಕುಂತಿದ್ರು. ಇನ್ನು ಪೂಜಾ ಮತ್ತು ನೆಕ್ಸ್ಟ್ ರಿಂಗ್ ಬದಲಾಯಿಸ್ಕೊಳ್ಳೋದೆಲ್ಲ ಇತ್ತು. ಸೊ ಎಲ್ಲರೂ ನೋಡ್ಕೊತ ಕುಂತಿದ್ರು. ಅಲ್ಲಿ ಯಾರು ಇಡ್ರಿ ಒಂದು ಸ್ವಲ್ಪ ತೆಗಿನ್ಗೆ ಮ್ಯಾಲೆ ತೆಗಿನ್ಗೆ ಈಗಿಲ್ಲಿ ಸುಪ್ರಿಯಾ ಮತ್ತು ರಾಹುಲ ಇಬ್ಬರು ಉಂಗುರ ಬದಲಾಯಿಸ್ಕೊಳತ್ತಿದ್ರು. ಇಲ್ಲಿ ಮಾಲೆ ಅದ ಒಬ್ರಿಗೊಬ್ರು ಹಾಕೋದು ಎಕ್ಸ್ಚೇಂಜ್ ಮಾಡೋದು ಮಾಡಲಿಲ್ಲ. ಬಿಕಾಸ್ ಎಂಗೇಜ್ಮೆಂಟ್ ಅಂದ್ರೆ ಬಾಟ್ಗಿ ಹಾಕೋತ್ನಾಗ ಅಲ್ಲಿ ಅವಾಗ ಮಾಲೆ ಅದ ಹಾಕಿದ್ರು, ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಈಗ ಆಮೇಲೆ ಇನ್ನು ಮತ್ತು ಮದ್ವೆ ಟೈಮ್ಗೂ ಇನ್ನು ಮಾಲೆ ಹಾಕ್ಕೊಳ್ಳೋದಾಗ್ತೈತಿ. ಮತ್ತು 3 ಸಲ ಆಗ್ತೈತಿ. ಹಾಗಾಗಿ ಸ್ವಾಮಿಗಳ ಬೇಡ, ಉಂಗುರ ರಿಂಗ್ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊರಿ, ಇದನ್ನು ಮಾಡಬೇಡ್ರಿ ಅಂತ ಹೇಳಿದರು. ಮಾಲೆ ಒಬ್ರಿಗೊಬ್ರು ಈಗ ಹಾಕ್ಕೋಬೇಡ್ರಿ, ಆಮೇಲೆ ಒಮ್ಮೆ ಮದ್ವೆ ಟೈಮ್ ಅಕ್ಕಿಕಾಳ ಟೈಮ್ಗೆ ಹಾಕ್ಕೊಳಕಿರಿ ಅಂತ ಅಂದರು. ಹಾಗಾಗಿ ಈಗ ಜಸ್ಟ್ ಇಬ್ಬರು ಉಂಗುರ ಅಷ್ಟೇ ಬದಲಾಯಿಸ್ಕೊಂಡು करो सीतापति पातु रघु दामन मध्यम पातु स्वरध्वंसी नाभि दामोदासया सुग्रीवेशापति पातु लक्ष्मीनंद प्रभु पूर्वरूपमा पातु रक्ष कुलविनाशकृत रामनि ಸೇತು. ಈಗ ಇಲ್ಲಿಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಫೋಟೋ ಎಲ್ಲ ತಕ್ಕೊಳತ್ತಿದ್ರು. ಇಲ್ಲಿ ಮದುವೆಯಾಗ ಎಲ್ಲರಿಗೂ ಇಷ್ಟ ಆಗಿದ್ದೇನೆಂದ್ರೆ ಯಾವುದು ಫಂಕ್ಷನ್ ಗಡ್ಬಡಿಲೇ ಏನೂ ಆಗಲಿಲ್ಲ, ಎಲ್ಲ ಶಾಂತ ಸಮಾಧಾನಲೇ ಆಯಿತು. ಫಸ್ಟ್ಗೆ ಇಲ್ಲಿ ಬರಗೂಡ್ದ ಗಣಪತಿ ಪೂಜೆ ಆಯಿತು. ಗಣಪತಿ ಪೂಜೆ ಆದ ತಕ್ಷಣ ಇವರಿಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಫೋಟೋಶೂಟು ಎಲ್ಲ ಆಯಿತು. ಇನ್ನೀಗ ಅರಿಶಿನ ಪ್ರೋಗ್ರಾಮ. ಸೊ ಅರಿಶಿನ ಪ್ರೋಗ್ರಾಮ್ಗೆ ಸುಪ್ರಿಯಾ ಇಲ್ಲಿ ರೆಡಿ ಆಗತ್ತೇಳು. ನಿನ್ನೆ ರಾತ್ರಿನ ಅರಿಶಿಣದ ಎಲ್ಲ ಹಚ್ಚಿ ಸುರಿಗೆದ ಸುತ್ತಿ ಅರಿಶಿನ ಪ್ರೋಗ್ರಾಮ್ ಎಲ್ಲ ಆಗಿತ್ತು. ಈಗ ಹುಡುಗ ಹುಡುಗಿನ ಬಾಜು ಕುಣಿಸಿ ಅರಿಶಿನ ಹಚ್ಚೋದಿತ್ತು. ಸೊ ಅಷ್ಟು ಸಿಂಪಲ್ಲಾಗಿ 5 ಜನ ಮುತ್ತೈದೆಯರ ಮತ್ತು ಹುಡುಗ ಹುಡುಗಿಗೆ ಹಚ್ಚೋದು, ಹುಡುಗಿ ಹುಡುಗನಿಗೆ ಹಚ್ಚೋದು ಅಷ್ಟೇ ಇತ್ತು. ಹಾಗಾಗಿ ಸ್ವಲ್ಪ ಸುಪ್ರಿಯಾಗಿಲ್ಲಿ ಅರಿಶಿನ ಕಲರ್ ಸೀರೆ ಉಟ್ಟು ರೆಡಿ ಮಾಡತ್ತಿದ್ದು. ಇಲ್ಲಿಗ ಸುಪ್ರಿಯಾಂದೆಲ್ಲ ರೆಡಿ ಆಯಿತು. ಸೊ ರಾಹುಲ್ ರೆಡಿ ಆಗಿದ್ದ ನೋಡ್ಕೊಂಬರ್ರಿ ಅಂತಂದು ಮನುಗ ಮತ್ತು ಗೌರಿಗೆ ಹೇಳಿ ಕಳಿಸಿದ್ನಿ. ಸೊ ಅವರಿಬ್ಬರು ಈಗ ನೋಡ್ಕೊಂಬರಕ್ಕೆ ಹೋದರು. ಸುಪ್ರಿಯಾ ಈಗ ಕಂಪ್ಲೀಟಾಗಿ ರೆಡಿ ಆಗಿದ್ಲು. ನಿಮ್ಮ ಅಕ್ಕ ನನಗೊಂದು ಕೆಲಸ ಆಯ್ತು ಮಾಡತ್ತೇನಿಲ್ಲ ರೆಡಿ ಆದ್ಲೈಕಿ ಇನ್ನಲ್ಲ ಆಗಳ ಹೋದಾಗ ಒಂದು ಲುಕ್ ಈಗ ಬರೋ ಪಟಕ್ನ ಒಂದು ಲುಕ್ ಒಳಗೆ ಬರ್ತದೆ. ನಿಮ್ಮ ಮಮ್ಮಿ ನಂಗೆ ಅವಾಗ ನಮ್ಮ ಸಾನ್ವಿ ಮದುವೆ ಗೊತ್ತಾಳ ಇಲ್ಲ ಗಾರ್ಡನ್
ಹುಡುಗನ ಕಡೆಯವ್ರು ಒಂದು 5 ಜನ ಮತ್ತು ಹುಡುಗಿ ಮನೆಯವ್ರು ಒಂದು 5 ಜನ ಕೂಡಿ ಅರಿಶಿನ ಹಚ್ಚಿರಿ ಅಂತ ಸುಪ್ರಿಯಾಗಳ ಅತ್ತಿರು ಹೇಳಿದರು. ಹಾಗಾಗಿ ಅವ್ರು ಒಂದು 5 ಜನ ಫಸ್ಟ್ ಅರಿಶಿನ ಹಚ್ಚಿದ್ರು. ಆನಂತರ ನಮ್ಮ ಕಡೆಯವ್ರು ಒಂದು 5 ಜನ ಅರಿಶಿನ ಹಚ್ಚಿ ಅಷ್ಟೇ ಇದೆ ಸ್ವಲ್ಪ ಸ್ವಲ್ಪನ ಹಚ್ಚಿರಿ, ಭಾಳೆಲ್ಲ ಇದನ್ನು ಮುಖ ಎಲ್ಲ ಇದನ್ನು ಮಾಡಬೇಡ್ರಿ ಅಂತ ಹೇಳಿರು. ಸೊ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಎಲ್ಲ ಹಚ್ಚಿ ಆನಂತರ ಫೋಟೋಗ್ರಾಫರ್ ಎಲ್ಲರದು ನಿಮ್ಮದ ಲೇಡೀಸ್ದ ಗ್ರೂಪ್ ಫೋಟೋ ಹೊಡಿತೀನಿ ಅಂತ ಹೇಳಿ ಸುಪ್ರಿಯಾ ಮತ್ತು ರಾಹುಲ್ ಬಾಜುಕ ಎಲ್ಲರನ್ನೂ ಕೂಡಿಸಿ ಗ್ರೂಪ್ ಫೋಟೋ ಹೊಡಿದ್ರು. ಈಗ ಇಲ್ಲಿ ಒಬ್ಬೊಬ್ಬರು ಅರಿಶಿನ ಹಚ್ಚಿ ಆರತಿ ಮಾಡಿ ಇದನ್ನೆಲ್ಲ ಮಾಡತ್ತಿರು. ಇದು ಇಲ್ಲಿಗೆ ಅರಿಶಿನ ಪ್ರೋಗ್ರಾಮ್ ಮುಗೀತು. ಇನ್ನು ನೆಕ್ಸ್ಟ್ ಅಕ್ಕಿ ಕಾಳಕ ರೆಡಿ ಆಗಕ್ಕೆ ಹೋದರು ಇಬ್ಬರು ಮದುಮಕ್ಕಳ. ಅಕ್ಕಿ ಕಾಳಕ ಸುಪ್ರಿಯಾ ಹೆಂಗೆ ರೆಡಿ ಆದಳು ಮತ್ತು ಮುಂದೆ ಏನೇನು ಫಂಕ್ಷನ್ ಮಾಡಿದ್ದು ಅನ್ನೋದನ್ನೆಲ್ಲನೂ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೇನೆ. ಐ ಹೋಪ್ ನಿಮಗೆಲ್ಲರಿಗೂ ನಮ್ಮ ಈ ಲಾಗ್ಸ್ ಇಷ್ಟ ಆಗತ್ತವು ಅಂತ ಅಂದ್ಕೊಳತ್ತೇನು. ಸೊ ಕೀಪ್ ವಾಚ್ ಮೈ ಡಿಯರ್ ಆಲ್ ಫ್ರೆಂಡ್ಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ಸ್ ಇಷ್ಟ ಆಗ್ತಾವಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.